ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ನಾವು ವಂದಿಸುವಂತನಾಗಿದ್ದೇನೆ. ತಿರುವಂದಾವೃತ್ತಿ ಈ ವಾರ ನಿಮ್ಮೊಂದಿಗೆ ಸೇರಿ ದೇವರ ವಾಕ್ಯ ಧ್ಯಾನ ಮಾಡಿಕೊಳ್ಳುವಂತ ಈ ಕೃಪೆಗಾಗಿ ತಂದೆ ಸ್ತೋತ್ರ ಸಲ್ಲಿಸ್ತೇನೆ. ಕಳೆದ ವಾರ ನಾವು ನೋಡಿಕೊಂಡ ಹಾಗೆ ಕೊಲೊಸ್ಸೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ರಿಂದ 12 ವಚನದಲ್ಲಿ ನಾವು 10ನೇ ವಚನದ ಮೊದಲನೇ ಭಾಗ ನೋಡಿಕೊಂಡಿದ್ದೇವೆ. ಏನಂದ್ರೆ ಪೌಲನು ಮಾಡಿದ ಮೊದಲನೇ ಪ್ರಾರ್ಥನೆ ವಿಜ್ಞಾಪನೆ ಏನಂತಂದ್ರೆ, ನೀವು ಸಕಲ ಆತ್ಮಿಕ ಜ್ಞಾನವನ್ನ ಗ್ರಹಿಕೆಯನ್ನ ಹೊಂದಿಕೊಳ್ಬೇಕು. ಅದಕ್ಕಾಗಿ ನಾವು ನೋಡ್ಕೊಂಡಿದ್ದೇವೆ ಕಳೆದ ವಾರ ಸಕಲ ಆತ್ಮಿಕ ಜ್ಞಾನ ಗ್ರಹಿಕೆ ಹೊಂದಿಕೊಳ್ಳುವಾಗ ನಾವು ನೇರವಾಗಿ ದೇವರ ಸಂಪರ್ಕದಲ್ಲಿ ಬರ್ತೇವೆ, ದೇವರ ಆತ್ಮನೊಂದಿಗೆ ನಾವು ನಡೆಸಲ್ಪಡ್ತೇವೆ. ಅದರ ನಿಮಿತ್ತವಾಗಿ ನಾವು ದೇವರೊಂದಿಗೆ ಇದ್ದುಕೊಂಡು ದೇವರೊಂದಿಗೆ ನಡೀಲಿಕ್ಕೆ ಅದು ಸಹಾಯ ಮಾಡ್ತದೆ. ಹಾಗಾದ್ರೆ ಈ ವಾರ ನಾವು ನೋಡಿಕೊಳ್ಳುವಂತ ದೇವರ ವಾಕ್ಯ ಧ್ಯಾನ ಭಾಗ, ಮುಂದಿನ ವಾಕ್ಯವನ್ನು ನೋಡಿಕೊಳ್ಳೋಕೆ ಮುಂಚಿತವಾಗಿ ನಮ್ಮ ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳ ತಂದೆಯ ದೇವರೇ, ತಿರುವಂದಾವೃತ್ತಿ ಕೊಲೊಸ್ಸೆ 1:9ರಿಂದ ನಾವು ಧ್ಯಾನ ಮಾಡಿಕೊಳ್ಳುತ್ತೀವಿ. ವಾಕ್ಯಗಳನ್ನು ಆಶೀರ್ವಾದ ಮಾಡಿ ಪರಿಶುದ್ಧಾತ್ಮ ದೇವರೇ, ನಿಮ್ಮ ಜ್ಞಾನ, ನಿಮ್ಮ ತಿಳುವಳಿಕೆ, ನಿಮ್ಮ ಆತ್ಮನ ಅಭಿಷೇಕ ನಮ್ಮನ್ನ ಕೇಳುವಂತ ಎಲ್ಲ ದೇವರ ಮಕ್ಕಳನ್ನ ಆವರಿಸಿಕೊಳ್ಳಿ. ಲೋಕದ ಕಟ್ಟೆ ಕೊಡಿರುವಂತ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಆತ್ಮನ ಕಾರ್ಯ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥನೆ ಕೇಳಿದ ತಂದೆ, ಆಮೆನ್. ತಿರುಗಿ ಇವತ್ತಿನ ವಾಕ್ಯ ಧ್ಯಾನ ನೋಡಿಕೊಳ್ಳೋಣ. 10ನೇ ಅಧ್ಯಾಯ 10ನೇ ವಚನ ನಾವು ನೋಡಿಕೊಳ್ತೇವೆ. ಏನಂದ್ರೆ, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು. ನಾವು ಕಳೆದ ವಾರ ನೋಡಿಕೊಂಡಿದ್ದೇವೆ, ಸಕಲ ಆತ್ಮಿಕ ಜ್ಞಾನವನ್ನ ಗ್ರಹಿಕೆ ಹೊಂದಿಕೊಳ್ಳುವಾಗ ನಮಗೆ ಸಿಗುವಂಥದ್ದು ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯನ್ನು ತುಂಬಲ್ಪಡ್ತೇವೆ. ಈ ದಿನ ದೇವರ ಚಿತ್ತವನ್ನು ತಿಳಿದುಕೊಳ್ಳೋದಕ್ಕಾಗಿ ಜನ ಏನೆಲ್ಲ ಪ್ರಯಾಸ ಪಡ್ತಾ ಇದ್ದಾರೆ. ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪ್ರಾರ್ಥನಾ ಕೂಟಗಳಿಗೆ ಹೋಗ್ತಾ ಇದ್ದಾರೆ, ಅನೇಕ ಸೇವಕರ ಬಳಿಗೆ ಹೋಗಿ ನಮ್ಮ ಕುಟುಂಬದ ವಿಷಯದಲ್ಲಿ, ನಮ್ಮ ಮಕ್ಕಳ ವಿಷಯದಲ್ಲಿ ದೇವರ ಚಿತ್ತ ಏನೆಂಬುದಾಗಿ ಎಷ್ಟು ತವಕ ಹೋರಾಟಗಳಿಂದ ದೇವರ ಮಕ್ಕಳು ಅಲ್ಲಾಡ್ತಾ ಇದ್ದಾರೆ. ಹಾಗಾದ್ರೆ ಈ ದಿನ ದೇವರ ಚಿತ್ತನ ತಿಳ್ಕೊಳ್ಬೇಕಾ ಪ್ರಿಯ ದೇವ ಜನರೇ? ಹಾಗಾದ್ರೆ ಇಲ್ಲಿದೆ ನಿಮಗೋಸ್ಕರ ಇವತ್ತಿನ ವಾಕ್ಯ. ನೀವು ಸಕಲ ಆತ್ಮಿಕ ಜ್ಞಾನವನ್ನು ತಿಳಿದುಕೊಳ್ಳುವಾಗ ಮಾತ್ರ ದೇವರ ಚಿತ್ತ ಏನೆಂಬುದಾಗಿ ನಿಮಗೆ ಅರ್ಥ ಆಗ್ತದೆ. ಹಾಲೆಲೂಯ. ದೇವರ ವಾಕ್ಯ ಎಷ್ಟು ಅದ್ಭುತವಾಗಿದೆ, ದೇವರು ಎಷ್ಟು ಒಳ್ಳೆಯವರಾಗಿದ್ದಾರೆ. ದೇವರು ಯಾವುದನ್ನು ನಮಗೆ ಮರೆ ಮಾಡಿ ಅಥವಾ ತುಂಬಾ ಕಠಿಣವಾದ ಜೀವಿತ ನಮಗೆ ಕೊಟ್ಟಿಲ್ಲ. ಯೇಸು ಕ್ರಿಸ್ತನ ಮೂಲಕವಾಗಿ ಅದ್ಭುತವಾದ ಜೀವಿತ ನಮಗೆ ಕೊಟ್ಟು ಎಲ್ಲವನ್ನ ಮುಂದೆ ತೆರೆದಿಟ್ಟಿದ್ದಾನೆ. ಅದಕ್ಕಾಗಿ ಯೇಸು ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವೂ ಜೀವವು ಆಗಿದ್ದೇನೆ. ಹಾಗಾದ್ರೆ ದೇವರ ಜ್ಞಾನ ಉಳ್ಳಂತ ವ್ಯಕ್ತಿ ದೇವರ ಚಿತ್ತವನ್ನ ಪ್ರಾರ್ಥಿಸ್ತಾನೆ. ಇವತ್ತು ನಿನ್ನ ಪ್ರಾರ್ಥನೆ ನೋಡುವಾಗ ನೀನೇನ್ ಪ್ರಾರ್ಥಿಸ್ತೀಯಾ, ನೀನು ಎಂತ ಜ್ಞಾನನ ಪ್ರಾರ್ಥಿಸ್ತಾ ಇದೀಯಾ, ನೀನು ಯಾರ ಚಿತ್ತವನ್ನ ಪ್ರಾರ್ಥಿಸ್ತಾ ಇದೆಯಾ ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಶಿಷ್ಯರು ಯೇಸು ಬಳಿಗೆ ಬಂದು ಕೇಳ್ತಾರೆ, ಯೇಸು ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡೋದನ್ನ ಕಲಿಸ್ಕೊಟ್ಟ, ಹಾಗೆ ನಮಗೂ ಪ್ರಾರ್ಥನೆ ಮಾಡೋದನ್ನ ಕಲಿಸ್ಕೊಡು ಎಂಬುದಾಗಿ ಕೇಳಿಕೊಟ್ರು. ಹಾಗಾದ್ರೆ ಅಲ್ಲಿ ಕರ್ತನ ಪ್ರಾರ್ಥನೆ ನಮ್ಮೆಲ್ಲರಿಗೂ ಅದು ಪ್ರತಿದಿನ ನಾವು ಮಾಡುವಂತ ಪ್ರಾರ್ಥನೆ ಆಗಿದೆ. ಅದರಲ್ಲಿ ಒಂದು ಪ್ರಾರ್ಥನೆ ಇದೆ, ಅಂದ್ರೆ ಪರಲೋಕದಲ್ಲಿ ಚಿತ್ತ ನೆರವೇರ ಪ್ರಕಾರ ಭೂಲೋಕದಲ್ಲಿ ನಿನ್ನ ಚಿತ್ತವು ನೆರವೇರಲಿ. ಹಾಗಾದ್ರೆ ಪ್ರಿಯದೇವ ಜನರೇ, ಇವತ್ತು ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ನಾವು ತುಂಬಿಕೊಳ್ಳೋದಕ್ಕಾಗಿ ಪ್ರಾರ್ಥಿಸಬೇಕಾಗಿದೆ. ಇವತ್ತು ಪ್ರಾರ್ಥನೆ ಮಾಡುವಾಗ ಅನೇಕ ಸಲ ನಮ್ಮ ಪ್ರಾರ್ಥನೆ, ದೇವರೇ ನಮ್ಮ ಹೃದಯವನ್ನು ನೋಡು, ದೇವರೇ ನಮ್ಮ ಕಷ್ಟವನ್ನು ನೋಡು, ದೇವರೇ ನಮ್ಮ ರೋಗವನ್ನು ನೋಡು, ದೇವರೇ ನಮ್ಮ ಸಮಸ್ಯೆ ನೋಡು, ಇವತ್ತು ನಮ್ಮನ್ನು ನೋಡು 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 ಎಂಬುದನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಯಾರಾದ್ರೂ ಒಬ್ಬರಾದ್ರು ದೇವರೇ ನಿನ್ನ ಚಿತ್ತ ಏನು, ತಂದೆಯೇ ನಿನ್ನ ಚಿತ್ತ ಏನು ಎಂಬುದಾಗಿ ನಾವು ಕೇಳ್ತಾ ಇದ್ದೇವ. ಕರ್ತನಾದ ಯೇಸು ಸ್ವಾಮಿ ಮಾಡಿದಂತ ಶ್ರೇಷ್ಠವಾದ ಪ್ರಾರ್ಥನೆ, ತಂದೆ ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ. ಹಾಗಾದ್ರೆ ಯೇಸು ಸ್ವಾಮಿ ಭೂಮಿ ಮೇಲೆ ಬಂದಿದ್ದು ತಂದೆಯ ಚಿತ್ತವನ್ನು ಮಾಡೋದಕ್ಕಾಗಿ. ಹಾಗಾದ್ರೆ ಯೇಸುವಿಂದ ಕಳಿಸಲ್ಪಟ್ಟ ನಾವುಗಳು ಈ ದಿನ ತಂದೆಯಾದ ದೇವರ ಚಿತ್ತವನ್ನು ಮಾಡೋದಕ್ಕಾಗಿ ಬಂದಿದ್ದೇವೆ. ಹಾಗಾದ್ರೆ ನಮ್ಮ ಜೀವನದ ಮುಖ್ಯ ಗುರಿ, ಯಾವ ಉದ್ದೇಶಕ್ಕಾಗಿ ದೇವರು ನನ್ನನ್ನು ಕರೆದಿದ್ದಾನೆ, ಯಾವ ಉದ್ದೇಶಕ್ಕಾಗಿ ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಯಾವ ಉದ್ದೇಶಕ್ಕಾಗಿ ನಾನು ಸತ್ಯದೇವರನ್ನು ಕಂಡುಕೊಂಡಿದ್ದೇನೆ, ಈ ಉದ್ದೇಶ ನಮ್ಗೆ ಅರ್ಥ ಆಗದಿದ್ರೆ ನನ್ನ ನಿಮ್ಮ ಆತ್ಮಿಕ ಜೀವನ ಅದು ವ್ಯರ್ಥವಾದದ್ದು. ಹಾಗಾದ್ರೆ ಈ ದಿನ ಈ ವಾಕ್ಯದ ಮೂಲಕವಾಗಿ ದೇವರ ಚಿತ್ತವನ್ನು ನಾವು ಹೇಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯ? ನಾವು ದೇವರ ಜ್ಞಾನವನ್ನು ಹೊಂದಿಕೊಳ್ಳುವಾಗ ಮಾತ್ರ. ಒಬ್ಬ ಜ್ಞಾನವಂತ ಮನುಷ್ಯನು ಮಾತ್ರ, ಜ್ಞಾನವಂತ ಮಗು ತಂದೆಯ ಹೃದಯದಲ್ಲಿ ಏನಿದೆ ಎಂಬುದನ್ನು ಗ್ರಹಿಸಿಕೊಳ್ತಾನೆ. ಜ್ಞಾನ ಇಲ್ಲದಿರುವಂತವರು ತಂದೆಯ ಹೃದಯದಲ್ಲಿ ಗ್ರಹಿಸಿಕೊಳ್ಳುವುದಿಲ್ಲ. ತಮ್ಮ ಬುದ್ಧಿಯನ್ನೇ, ತಮ್ಮ ಜ್ಞಾನವನ್ನು ಅವರು ಉಪಯೋಗಿಸ್ತಾರೆ. ಹಾಗಾದ್ರೆ ನೀನು ಆತ್ಮಿಕ ಜ್ಞಾನ ಹೊಂದಿಕೊಳ್ಳುವಾಗ ದೇವರ ಚಿತ್ತವನ್ನ ಮಾಡುವುದು ನಿಮಗೆ ತುಂಬಾ ಸರಳವಾಗ್ತದೆ. ದೇವರು ನಮ್ಮೊಂದಿಗೆ ಮಾತನಾಡಿ ತನ್ನ ಹೃದಯವನ್ನು ಪ್ರಕಟ ಮಾಡಿ ತನ್ನ ಚಿತ್ತವನ್ನ ಮಾಡುವಂತವನಾಗಿದ್ದಾರೆ. ಹಾಗಾದ್ರೆ ಕೆಲವೊಂದು ವಾಕ್ಯಗಳ ಮೂಲಕವಾಗಿ ದೇವರ ಚಿತ್ತ ಎನ್ನುವುದನ್ನು ನಾವು ಗ್ರಹಿಸಿಕೊಳ್ಬಹುದಾ? ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ದೇವರ ಲೋಕದ ಎಷ್ಟೋ ಪ್ರೀತಿ ನೆಟ್ಟು ತನ್ನ
ಒಬ್ಬನೇ ಮಗನ ಕೊಟ್ಟರು. ಆತ ನಂಬುವರು ಒಬ್ಬರಾದನ ಆಶೀರ್ವಾದ ಎಲ್ಲರೂ ದೇವರ ಮಕ್ಕಳಾಗಬೇಕು, ದೇವರಾಜ್ಯ ಹೊಂದಿಕೊಳ್ಳಬೇಕು, ನಿತ್ಯ ಜೀವ ಹೊಂದಿಕೊಳ್ಬೇಕೆಂಬುದಾಗಿ ಆತನು ಕೊಟ್ಟನು. ಹಾಗಾದ್ರೆ ಮಾನವನ ರಕ್ಷಣೆ ದೇವರ ಚಿತ್ತವಾಗಿದೆ. ಮಾನವರ ರಕ್ಷಣೆಗಾಗಿ ತನ್ನ ಒಬ್ಬನೇ ಮಗನನ್ನು ಇಟ್ಟುಕೊಳ್ಳದೆ ತಂದೆ ಎದುರು ಕೊಟ್ಟಿರುವಾಗ, ಹಾಗಾದ್ರೆ ಈ ದಿನ ನಮ್ಮ ಮೊದಲನೇ ಆದ್ಯತೆ ದೇವರ ಚಿತ್ತ ಮಾಡುವುದರಲ್ಲಿ ಇರುವಂಥದ್ದು ಏನಪ್ಪಾ ಅಂದ್ರೆ ಅನೇಕ ಆತ್ಮಗಳು ರಕ್ಷಿಸಲ್ಪಡಬೇಕಾಗಿದೆ. ಹಾಗಾದ್ರೆ ಅನೇಕ ಆತ್ಮಗಳು ರಕ್ಷಿಸಲ್ಪಡಬೇಕಾದ್ರೆ ನಾವೇನ್ ಮಾಡಬೇಕಾಗಿದೆ? ನಾವು ಅವರಿಗೆ ಸುವಾರ್ತೆಯನ್ನು ಸಾರಬೇಕಾಗಿದೆ, ನಮ್ಮ ಸಾಕ್ಷಿನ ಹಂಚಿಕೊಳ್ಬೇಕಾಗಿದೆ, ಅವ್ರಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಅನೇಕರಿಗೆ ಸುವಾರ್ತೆ ಸಾರಲಿಕ್ಕೆ ಬರಲ್ಲ. ನಾವೇನ್ ಮಾಡ್ಬೋದು? ಎಲ್ಲಿ ವಾಕ್ಯ ಸಾರಲ್ಪಟ್ಟಿದೆಯೋ ಆ ಸಂದೇಶಗಳನ್ನ ನಾವು ಇತರರಿಗೆ ಫಾರ್ವರ್ಡ್ ಮಾಡೋದ್ರ ಮೂಲಕವಾಗಿ, ಶೇರ್ ಮಾಡೋದ್ರ ಮೂಲಕವಾಗಿ ನಾವು ಅವ್ರಿಗೆ ಸುವಾರ್ತೆನ ಸಾರುವಂತವರಾಗಿರ್ತೇವೆ. ಯಾರೆಲ್ಲ ನೀವು ಶೇರ್ ಮಾಡೋದ್ರ ಮೂಲಕವಾಗಿ ಸುವಾರ್ತೆ ಏನಕ್ಕೆ ರಕ್ಷಣೆ ಹೊಂತಾರೋ ಆ ಆತ್ಮದ ರಕ್ಷಣೆ ಆಶೀರ್ವಾದ ನಿಮ್ಮ ಅಕೌಂಟಿಗೆ ಜಮಾ ಆಗ್ತದೆ. ನೀವು ಆಶೀರ್ವಿಸಲ್ಪಡ್ತೀರಿ, ದೇವರ ಚಿತ್ತವನ್ನ ಮಾಡುವಂತರಾಗ್ತೀರಿ. ದೇವರ ಉದ್ದೇಶವುಳ್ಳಂತ ಜನರೊಂದಿಗೆ ಸೇರಿಕೊಂಡು ದೇವರ ಚಿತ್ತ ಮಾಡುವಂತ ಜನರೊಂದಿಗೆ ಸೇರಿಕೊಳ್ಳುವಾಗ ನಾವು ಸಹ ದೇವರ ಚಿತ್ತವನ್ನು ಮಾಡೋದಕ್ಕಾಗಿ ದೇವರು ನಮ್ಮನ್ನ ಉಪಯೋಗಿಸ್ತಾರೆ. ಹಾಗಾದ್ರೆ ಇವತ್ತು ಎರಡನೇ ಪ್ರಾರ್ಥನೆ ನಾವು ಮಾಡ್ಬೇಕಾಗಿರೋದು ಏನಂದ್ರೆ, ಪ್ರತಿ ದಿನ ದೇವರ ಉದ್ದೇಶ ಏನು, ಪ್ರತಿ ವಾರ ದೇವರ ಉದ್ದೇಶ ಏನು, ಪ್ರತಿ ತಿಂಗಳು ಪ್ರತಿ ವರ್ಷ ದೇವರ ಉದ್ದೇಶ ಏನು, ದೇವರ ಚಿತ್ತ ಏನೆಂಬುದನ್ನು ಪ್ರಾರ್ಥನೆ ಮಾಡ್ರಿ. ದೇವರು ತನ್ನ ಚಿತ್ತವನ್ನು ಪ್ರಕಟ ಮಾಡ್ತಾರೆ. ಪ್ರಕಟ ಮಾಡುವಾಗ ನೀವು ಅದರಲ್ಲಿ ಯಶಸ್ಸನ್ನ ಕಾಣ್ತೀರಾ. ಅದರ ನಿಮಿತ್ತವಾಗಿ ನಿಮಗೂ ಆಶೀರ್ವಾದ ಆಗ್ತದೆ, ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ, ನಿಮ್ಮ ಸಭೆಗೆ ಆಶೀರ್ವಾದ. ಹಾಗಾದ್ರೆ ನಾವು ಮೊದಲನೇ ದಿನ ನೋಡ್ಕೊಂಡಿದ್ವಿ, ನಾವು ಕಳೆದ ವಾರ ನೋಡಿಕೊಂಡ ಹಾಗೆ ನಮಗೆ ಆತ್ಮಿಕ ಜ್ಞಾನಕ್ಕಾಗಿ ಪ್ರಾರ್ಥಿಸ್ಬೇಕು. ಎರಡನೇದಾಗಿ ನಾವು ಪ್ರಾರ್ಥಿಸ್ಬೇಕಾಗಿರೋದು ತಂದೆ ಚಿತ್ತ ನಮಗೆ ಪ್ರಕಟವಾಗಬೇಕು. ಹಾಗಾಗಿ ದೇವರ ವಾಕ್ಯ ಹೇಳ್ತದೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಲೋಕಕ್ಕೆ ಬೆಳಕಾಗಿದ್ದೀರಿ. ಹಾಗಾಗಿ ದೇವರು ಈ ದಿವಸ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮ ದೇವರೇ, ದಯವಿಟ್ಟು ನಮಗೆ ಸಹಾಯ ಮಾಡು ತಂದೆ ಚಿತ್ತವನ್ನ ತಿಳಿದುಕೊಳ್ಳುವುದಕ್ಕಾಗಿ. ಹಾಗಾಗಿ ಈ ವಾಕ್ಯ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ವಾಕ್ಯದ ಮೂಲಕವಾಗಿ ತಂದೆ ಚಿತ್ತವನ್ನು ಗ್ರಹಿಸಿಕೊಳ್ಳುವಂತೆ ದೇವರು ಸಹಾಯ ಮಾಡಿದ್ದಾರೆ. ನೀವು ಪ್ರಾರ್ಥನೆ ಮಾಡ್ರಿ, ತಂದೆ ಚಿತ್ತ ಪ್ರಕಟವಾಗಬೇಕು. ಆಗ ಮಾತ್ರ ದೇವರ ರಾಜ್ಯ ನಿಮ್ಮ ಮೂಲಕವಾಗಿ ಚಲಿಸುವಂಥದ್ದಾಗ್ತದೆ. ಹಾಗಾದ್ರೆ ನಮ್ಮ ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ತಂದೆ, ಇವತ್ತು ನಮ್ಮೊಂದಿಗೆ ಸೇರಿ ವಾಕ್ಯ ಕೇಳುವಂತ ಎಲ್ಲ ದೇವರ ಮಕ್ಕಳನ್ನ, ಕುಟುಂಬವನ್ನ, ಸಭೆಯನ್ನ ಆಶೀರ್ವಾದ ಮಾಡು ಕರ್ತನೆ. ಇವರ ಜೀವಿತದಲ್ಲಿ ನಿನ್ನ ಚಿತ್ತ, ನಿನ್ನ ಉದ್ದೇಶ ಯೇಸು ನಾಮದಲ್ಲಿ ಪ್ರಕಟವಾದ ರಿಲೀಸ್ ಇನ್ ದ ನೇಮ್ ಆಫ್ ಜೀಸಸ್. ಇಲ್ಲಿವರೆಗೂ ನಾವು ಮನಸ್ಸು ಬಂದಂತೆ, ನಮ್ಮ ಆಲೋಚನೆಯಂತೆ ಮಾಡಿದ್ದೇವೆ. ಇವತ್ತಿನ ನಿಶ್ಚಿತ ಮಾಡುವಂತೆ ಸಹಾಯ ಮಾಡು. ಅದಕ್ಕಾಗಿ ಪ್ರಾರ್ಥಿಸುವಂತ ಆತ್ಮನ ಕೊಡು, ಅದನ್ನು ನಮ್ಮ ನಡೆಸು. ಮತ್ತೆ ಮುಂದಿನ ವಾಕ್ಯ ನಾವು ಕೇಳುವವರೆಗೂ, ಅಲ್ಲಿವರೆಗೂ ಈ ವಾಕ್ಯ ನಮಗೆ ಸೇವೆ ಮಾಡಿ, ಈ ವಾಕ್ಯ ನಮ್ಮನ್ನು ಬಲಪಡಿಸು. ಎಲ್ಲ ಮಹಿಮೆಗೆ ಉಂಟಾಗಲಿ. ಯೇಸು ಕರ್ತನ ನಾಮದಲ್ಲಿ ಪ್ರಾರ್ಥನೆ ಕೇಳಿದ್ದೇನೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.